ಯತ್ನಾಳ್ ಟೀಮ್ಗೆ ಸಡ್ಡು ಹೊಡೆಯೋಕೆ ವಿಜಯೇಂದ್ರ ಬಣ ಸಜ್ಜಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತ ಅಪ್ಡೇಟ್ ಆಗಿದೆ. ಸೊ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ, ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸೊ ಸದ್ಯದ ಡೆವಲಪ್ಮೆಂಟ್ ಏನು ಅನ್ನೋದಾದ್ರೆ, ಜನವರಿ ಅಂತ್ಯದ ಒಳಗೆ ದೆಹಲಿ ನಾಯಕರನ್ನ ಭೇಟಿ ಮಾಡಬೇಕು ಅಂತ ವಿಜಯೇಂದ್ರ ಟೀಮ್ನವರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ, ಯಾವ ಕಾರಣಕ್ಕೆ ಭೇಟಿ ಆಗ್ತಾರೆ? 10 ಹಿರಿಯ ಮಾಜಿ ಶಾಸಕರ ನಿಯೋಗದೊಂದಿಗೆ ವರಿಷ್ಠರನ್ನ ಭೇಟಿ ಮಾಡೋದು, ಅಮಿತ್ ಶಾರನ್ನ ಭೇಟಿಯಾಗಿ ವಸ್ತುಸ್ಥಿತಿಯನ್ನ ವಿವರಿಸುವುದಕ್ಕೆ ವಿಜಯೇಂದ್ರ ಬಣದವರು ಮುಂದಾಗಿದ್ದಾರೆ. ಈಗಾಗ್ಲೇನೆ ಯತ್ನಾಳ್ ಅಂಡ್ ಟೀಮ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಎಲ್ಲದರ ಕ್ರೆಡಿಟ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಇದನ್ನು ಹೀಗೆ ಬಿಟ್ರೆ ಅದು ಸರಿ ಹೋಗಲ್ಲ. ಯಾಕಂದ್ರೆ ಯತ್ನಾಳ್ ಅಂಡ್ ಟೀಮ್ ಪ್ರತ್ಯೇಕವಾಗಿ ಪ್ರವಾಸ ಮಾಡ್ತಾ ಇದೆ, ಪ್ರತ್ಯೇಕವಾದಂಥ ಹೋರಾಟವನ್ನು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾ ಇದೆ. ಇದನ್ನು ಹಾಗೆ ಕುತ್ಕೊಂಡು ನೋಡ್ಕೊಂಡು ಬಿಟ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ ಅನ್ನೋದು ವಿಜಯೇಂದ್ರ ಅಂಡ್ ಟೀಮ್ಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ವಿಜಯೇಂದ್ರ ಬಣದವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಸ್ತು ಚಿತ್ರಣವನ್ನು ವಿವರಿಸುವಂತ ಪ್ರಯತ್ನಕ್ಕೆ ಮುಂದಾಗಬೇಕು ಅಂತ ಇದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಯತ್ನಾಳ್ ಟೀಮ್ನ ಈ ಪ್ರತ್ಯೇಕ ಪ್ರವಾಸ ಆಗಿರ್ಬೋದು ಅಥವಾ ಈ ಹೋರಾಟ ಆಗಿರಬಹುದು, ಇದರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೇನು ಸಮಸ್ಯೆ ಆಗುತ್ತೆ, ಇದನ್ನು ಇಲ್ಲಿಗೆ ಕಟ್ ಮಾಡಲಿಲ್ಲ ಅಂತಂದ್ರೆ ಸರಿ ಹೋಗೋದಿಲ್ಲ. ಸೊ ಇದೆಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಬೇಕಾಗಿದೆ. ರಾಜ್ಯದ ರಾಜಕೀಯ ಚಿತ್ರಣ ಏನಿದೆ, ಬಿಜೆಪಿಯ ಚಿತ್ರಣ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ತಲ್ಲಣಗೊಳಿಸಿದೆ, ಇದೆಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಬೇಕು. ಆ ಮುಖಾಂತರವಾಗಿ ಯತ್ನಾಳ್ ಅಂಡ್ ಟೀಮ್ ಪ್ರತ್ಯೇಕವಾದಂಥ ಈ ಸಮಾವೇಶ, ಪ್ರತಿಭಟನೆ, ಹೋರಾಟ ಏನು ಮಾಡ್ತಾ ಇದೆಯೋ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಬಣದವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಭಿನ್ನರ ನಡೆಯಿಂದ ಆಗಿರುವಂಥ ತೊಡಕುಗಳು ಅಂದರೆ, ನಾವೆಲ್ಲ ಒಗ್ಗಟ್ಟಾಗಿದ್ದರೆ, ಒಟ್ಟಿಗೆ ಹೋರಾಟ ಮಾಡಿದರೆ ಬಿ ಜೆ ಪಿಗೊಂದು ಆನೆ ಬಲ ಬರ್ತಾ ಇರ್ತಿತ್ತು, ರಾಜ್ಯದಲ್ಲಿ ಒಂದು ವರ್ಚಸ್ಸು ಇರ್ತಿತ್ತು. ಆದರೆ ಪ್ರತ್ಯೇಕವಾಗಿ 2 ಟೀಮ್ ಆಗಿದೆ, ಬಿ ಜೆ ಪಿ ಡಿವೈಡ್ ಆಗಿದೆ ಅನ್ನುವಂಥದ್ದು ರಾಜ್ಯದಲ್ಲೂ ಕೂಡ ಕಾರ್ಯಕರ್ತರಿಗೂ ಗೊತ್ತಾಗ್ತಾ ಇದೆ. ಈ ಥರ ಪ್ರತ್ಯೇಕವಾಗಿ ಹೋರಾಟ, ಪ್ರತ್ಯೇಕವಾಗಿ ಪ್ರತಿಭಟನೆ, ಈ ಥರದ್ದೆಲ್ಲ ಪ್ರತ್ಯೇಕವಾಗಿ ಮಾಡ್ತಾ ಇರೋದ್ರಿಂದ ರಾಜ್ಯದಲ್ಲಿ ಬಿ ಜೆ ಪಿಗೆ ಆಗಿರುವಂಥ ಡ್ಯಾಮೇಜ್ ಏನು ಅನ್ನೋದನ್ನು ತಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂಥದ್ದು. ಯಡಿಯೂರಪ್ಪನವರ ಅನುಮತಿಯನ್ನು ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನೋದು ಬಹುದಿನಗಳಿಂದ ನಡೀತಾ ಇದೆ. ಇದೀಗ ವಿಜಯೇಂದ್ರ ಅಂಡ್ ಟೀಮ್ನವರು ಆಕ್ಟಿವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲೇಬೇಕು ಅಂತ, ಇದಕ್ಕೆ ಯಡಿಯೂರಪ್ಪನವರು ಒಪ್ಪಿಗೆ ಬೇಕು ಅಂತ ಕಾಯ್ತಾ ಇದ್ದಾರೆ. ಒಪ್ಪಿಗೆ ಸಿಗುತ್ತಾ? ಭೇಟಿ ಆದರೆ ಮುಂದಿನ ಬೆಳವಣಿಗೆಗಳು ಏನಾಗಬಹುದು, ಏನು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅಂತ? ನೀತಿ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಬಣ ರಾಜಕಾರಣ ಸ್ವಲ್ಪ ಬದಲಾಗ್ತಾ ಹೋಗ್ತಾ ಇದೆ. ಒಂದ್ ಕಡೆ ಪಕ್ಷವನ್ನ ಉಳಿಸಿಕೊಂಡು ಡ್ಯಾಮೇಜ್ ಆಗದ ರೀತಿಯಲ್ಲಿ ತೆಗೆದುಕೊಂಡು ಸಂಘಟನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ರು ಕೂಡ, ಮತ್ತೊಂದು ಕಡೆ ಪಕ್ಷದೊಳಗಿನ ಬಣ ರಾಜಕಾರಣ ಪಕ್ಷದ ಹಾಲಿ ಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸುವಂತೆ ಕಾಣ್ತಾ ಇದೆ. ಒಂದು ಕಡೆ ಯತ್ನಾಳ್ರವರ ಬಣ ಭಿನ್ನರ ಬಣ ಅಂತೇಳಿ ಗುರುತಿಸಿಕೊಂಡಿದ್ದು, ಈ ಬಣ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಮಾಡುವ ಮುಖಾಂತರ ಹಾಲಿ ರಾಜ್ಯಾಧ್ಯಕ್ಷರ ಪದಚ್ಯುತಿಗೆ ಅಥವಾ ಅವರ ಬದಲಾವಣೆಗೆ ಬಹು ಬೇಡಿಕೆನೇ ಇಟ್ಟಿದೆ. ಅದಕ್ಕೆ ಕೌಂಟರ್ ಅನ್ನು ರೂಪಿಸುವ ಜವಾಬ್ದಾರಿ ಈಗ ಅನಿವಾರ್ಯವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಅವರ ತಂಡಕ್ಕೆ ಸಿಕ್ಕಿದೆ. ಮಗನ ಪದವಿಗೆ ತೊಂದರೆಯಾಗುವಂತ ಸನ್ನಿವೇಶ ಎದುರಾಗಿರೋದ್ರಿಂದಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಕಣದಲ್ಲಿ ಇಳಿದಿದ್ದಾರೆ. ಕಳೆದ 3-4 ದಿನಗಳಿಂದ ಈ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸರಣಿ ಸಭೆಗಳು ಕೂಡ ನಡೀತಾ ಇದೆ. ಹೈಕಮಾಂಡ್ ನಾಯಕರ ವಿಶ್ವಾಸದ ಮೇಲೆ ಪಕ್ಷವನ್ನು ಮುನ್ನಡೆಸ್ತೇವೆ, ಅವರು ಈ ವಿಚಾರದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಭಿನ್ನಮತೀಯರಿಗೆ ತಿಳುವಳಿಕೆಯನ್ನು ನೀಡ್ತಾರೆ ಅನ್ನುವಂತ ಮಾತನ್ನ ಯಡಿಯೂರಪ್ಪನವರು ಹೇಳಿದ್ರು. ಅದಾದರೂ ಕೂಡ ತೆರೆಯ ಮರೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಸಾಗ್ತಲೇ ಇದೆ. ತಮ್ಮ ಎದುರಾಳಿಗಳಾಗಿ ನಿಂತಿರುವಂತಹ ಭಿನ್ನರ ಬಣವನ್ನ ಸದ್ಯಕ್ಕೆ ಅದುಮಿಟ್ಟುಕೊಳ್ಳುವ ಮುಖಾಂತರ ಸಮಸ್ಯೆ ಆಗದ ರೀತಿಯಲ್ಲಿ ಪಕ್ಷವನ್ನ ನೋಡ್ಕೊಂಡು ಹೋಗ್ಬೇಕಾದಂತಹ ಜವಾಬ್ದಾರಿ ಅವ್ರ ಕೈಲಿದೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಬಣದ ಸದಸ್ಯರುಗಳು ಮತ್ತೆ ತಾವು ಅವರಿಗೆ ಕೌಂಟರ್ ರೂಪದಲ್ಲಿ ವರಿಷ್ಠರ ಬಳಿಗೆ ತೆರಳಿ ದೂರನ್ನು ನೀಡುವುದಕ್ಕೆ ಯೋಚನೆಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ತೆರಳುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬೇಡ ಅನ್ನುವಂತ ಕಾರಣದಿಂದಾಗಿ ದೆಹಲಿಗೆ ಹೋಗುವ ನಿಯೋಗ ನಿಂತು ಹೋಗಿತ್ತು. ಆದ್ರೆ ಅದಾದ ಬಳಿಕ ಸಮಾವೇಶ ಮಾಡಿ ವಕ್ಫ್ ಹೋರಾಟವನ್ನ ಮಾಡಿ ಟಕ್ಕರ್ ಕೊಡುವಂತ ಯೋಚನೆಯನ್ನ ಯತ್ನಾಳ್ ಬಣ ಮಾಡಿತ್ತು. ಅದರಲ್ಲೂ ಕೂಡ ಯಶಸ್ವಿಯಾಗಿತ್ತು. ಈಗ ಅದರ 2ನೇ ಹಂತದ ಕಾರ್ಯಕ್ರಮ ಜಾರಿಯಾಗುವುದಕ್ಕಿಂತ ಮೊದಲು ಅವರಿಗೆ ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಬಣದ ಸದಸ್ಯರುಗಳು ದೆಹಲಿಗೆ ಹೊರಡುವ ಯೋಚನೆಯನ್ನ ಮಾಡಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ ದೆಹಲಿಯನ್ನ ತಲುಪಿ ವರಿಷ್ಠರ ಮುಂದೆ ವಾಸ್ತವ ಸ್ಥಿತಿಯನ್ನು ಹೇಳಿ ಪಕ್ಷದ ಹಾಲಿ ಪ್ರದರ್ಶನ ಮತ್ತು ಅದಕ್ಕಾಗ್ತಿರುವಂತಹ ಅಪಮಾನ,
ರಾಜ್ಯ ಸರ್ಕಾರ ಒಂದ್ ಕಡೆ ಕಿತ್ತಾಟದಲ್ಲಿ ತೊಡಗ್ತಾ ಇದೆ, ಅವಕಾಶ ನಮ್ಮ ಪಕ್ಷಕ್ಕೆ ಒತ್ತು ಬರ್ತಾ ಇದೆ. ಆದ್ರೆ ಸಮರ್ಥವಾಗಿ ಮುನ್ನಡೆಸುವ ನಾಯಕತ್ವ ಇಲ್ಲದಿದ್ದಾಗ ಬಂದ ಅವಕಾಶವನ್ನು ಕೈಚೆಲ್ಲಬೇಕಾದ ಸನ್ನಿವೇಶ ಎದುರಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸಮರ್ಥವಾಗಿ ನಿಂತು ಪಕ್ಷ ಕಟ್ಟಲೇಬೇಕಾಗತ್ತೆ. ಇದಕ್ಕಾಗಿ ಭಿನ್ನಮತೀಯರ ವಿರುದ್ಧ ಸೂಕ್ತ ಶಿಸ್ತು ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕು, ಅಥವಾ ಅವರಿಗೆ ಭಿನ್ನಮತೀಯ ಚಟುವಟಿಕೆಯನ್ನ ಬಿಟ್ಟು ಪಕ್ಷದೊಂದಿಗೆ ಆಗುವ ಇನ್ಸ್ಟ್ರಕ್ಷನ್ ಅನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಲಿದೆ. ಇದಕ್ಕಾಗಿ ರೇಣುಕಾಚಾರ್ಯ, ಮಾಜಿ ಸಚಿವರಾದಂತಹ ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಮಂದಿ ಮಾಜಿ ಶಾಸಕರು ದೆಹಲಿಗೆ ತೆರಳುವ ಯೋಚನೆಯನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರ ಪರ್ಮಿಷನ್ ಅನ್ನು ಪಡೆದೇ ಮುಂದುವರಿಬೇಕು ಅನ್ನೋ ಉದ್ದೇಶ. ಯಾಕಂದ್ರೆ ಯಡಿಯೂರಪ್ಪನವರ ಮೇಲೆ ಪ್ರತಿ ಬಾರಿಯೂ ಈ ರೀತಿ ಭಿನ್ನಮತ ನಡೆದಾಗ ಅಥವಾ ಸಮಾವೇಶಗಳು ನಡೆದಾಗ ಹಿರಿಯರಾಗಿ ತಾವು ಪಕ್ಷವನ್ನು ನಿಭಾಯಿಸಬೇಕಾದವರು ಯಾಕೆ ಹೇಗೆ ಬಿಡ್ತೀರ ಅನ್ನುವಂತಹ ಪ್ರಶ್ನೆಯನ್ನ ದೆಹಲಿ ನಾಯಕರು ಕೇಳ್ತಿದ್ರು. ಹಾಗಾಗಿ ಅದನ್ನ ಮುನ್ನೆಲೆಗೆ ತಂದಿಟ್ಟುಕೊಂಡು ಅವರ ಒಪ್ಪಿಗೆಯನ್ನ ಪಡೆದೇ ಮುಂದೆ ಹೋಗ್ಬೇಕು ಅಂತ ಯೋಚನೆಯನ್ನ ಮಾಡ್ತಿದ್ದಾರೆ. ಈ ಬಾರಿ ಯಡಿಯೂರಪ್ಪನವರು ಅದಕ್ಕೆ ಸಹಮತಿಯನ್ನ ಕೊಡಬಹುದು. ಸನ್ನಿವೇಶವನ್ನ ಬದಲಾಯಿಸಿರೋದ್ರಿಂದಾಗಿ ಅದಕ್ಕೆ ಸೂಕ್ತವಾದಂತಹ ಬ್ಯಾಕಪ್ ಅನ್ನ ಕೊಡುವ ಅನಿವಾರ್ಯತೆ ಕೂಡ ಅವರಿಗಿದೆ. ವಿಜಯೇಂದ್ರ ಅವರು ಚುನಾವಣೆಗೆ ರೆಡಿ ಆಗ್ತಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆ ಮಾರ್ಚ್ ನಡೆಯುವಂತ ಸಾಧ್ಯತೆ ಇರೋದ್ರಿಂದಾಗಿ ಅದಕ್ಕೂ ಕೂಡ ಬಣ ತಯಾರಾಗಬೇಕಾಗಿದೆ. ಹೀಗೆ ಒಟ್ಟಾರೆಯಾಗಿ ಬಿಜೆಪಿಯ ಬಣ ರಾಜಕಾರಣದಿಂದಾಗಿ ಪಕ್ಷಕ್ಕಾಗಿರುವಂತಹ ಧಕ್ಕೆ ಮತ್ತು ಪಕ್ಷದ ಸ್ಥಿತಿಗತಿಗೆ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ದೆಹಲಿ ಹೋಗುವ ಪ್ರಯತ್ನ, ಕಾರ್ಯಚಟುವಟಿಕೆಯನ್ನ ರೂಪಿಸಲಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.